ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ. ಜನಪ್ರತಿನಿಧಿಗಳ ಕೋರ್ಟ್ನತ್ತ ಎಲ್ಲರ ಚಿತ್ತ. ನ್ಯಾಯಾಧೀಶರ ಆಗಮನಕ್ಕಾಗಿ ಕಾಯ್ತಿರೋ ವಕೀಲರು, ತೀರ್ಪು ಕೇಳೋಕೆ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿರೋ ಲಾಯರ್. ಮಾಜಿ ಸಂಸದನಿಗೆ ಢವಢವ ಶುರು. ಧರ್ಮಸ್ಥಳದಲ್ಲಿ 9ನೇ ಪಾಯಿಂಟ್ ಅಗೆತ ಅಂತ್ಯ. 9ರಲ್ಲಿ ಸಿಗದ ಅಸ್ಥಿ ಪಂಜರದ ಕುರುಹು. ದೂರುದಾರ ತೋರಿಸಿದ್ದ ಸ್ಥಳದಲ್ಲಿ ಪತ್ತೆಯಾಗದ ಅವಶೇಷ. ಧರ್ಮಸ್ಥಳದಲ್ಲಿ ಏನು ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಕಾನೂನಿಗೆ ಎಲ್ಲರೂ ಗೌರವಿಸಬೇಕು, ಪ್ರಶ್ನೆ ಮಾಡಬಾರದು. ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ. ಆಗಸ್ಟ್ 5ಕ್ಕೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ. ಪರ್ಯಾಯ ವ್ಯವಸ್ಥೆಗೆ ಈಗಾಗಲೇ ಸಜ್ಜಾದ ಸರ್ಕಾರ. ಖಾಸಗಿ ಬಸ್ ಮಾಲೀಕರ ಸಂಘಟನೆ ಜೊತೆ ಮೀಟಿಂಗ್.